ಹಲೋ ಫ್ರೆಂಡ್ಸ್, ನಾನಿವತ್ತು ಗೋಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಟೋಲ್ ಮುಖಾಂತರ ಹೋಗ್ತಾಯಿದ್ದೀನಿ. ಟೋಲ್ ರೇಟ್ ಬಂದು 60 ರುಪೀಸ್ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೋಗ್ತಾ ಇರೋದು. ಇಲ್ಲಿಗೆ ಹೇಗೆ ಬರ್ತಾರೆ ಅಂತ ಅವ್ರ ಹತ್ರನೇ ನಾವು ಕೇಳೋಣ ಬನ್ನಿ. ಇವತ್ತು ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಬಂದಮೇಲೆ ಇಲ್ಲಿ ಜನ ಹೇಗೆ ಬಂದಿದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಲಾಸ್ಟ್ ಟೈಮ್ ಬಂದಾಗೆಲ್ಲ ಇಷ್ಟೊಂದು ಅಂಗಡಿಗಳಿರಲಿಲ್ಲ. ನಾನು ಇದು 3ನೇ ಸತಿ ಬರ್ತಾ ಇದ್ದು. ಪ್ರತಿ ಒಂದೊಂದು ಸತಿಗೂ ಎಷ್ಟು ಅಂಗಡಿಗಳು ಬರ್ತವೆ. ಅಂದರೆ ಈ ಕ್ಷೇತ್ರದ ಮಹಿಮೆ ಎಷ್ಟು ಅಪಾರವಾಗಿ ಹರಡುತ್ತದೆ ಅಂತ ನೀವು ನೋಡ್ಬೋದು. ಬರ್ತಾ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಇಲ್ಲಿ. ಆಂಟಿ, ನೀವು ಎಲ್ಲಿಂದ ಬಂದಿರೋದು? ನಾವು ಮೈಸೂರಿಂದ ಬಂದಿರೋದು. ಹೌದಾ? ಈಗ ಅಲ್ಲಿಂದ ಹೇಗೆ ಬರೋಕ್ಕೆ ಸಾಧ್ಯ ಆಯಿತು? ನಾವು ಮ್ಯಾಪ್ ನೋಡ್ಕೊಂಡು ಕಾರಲ್ಲಿ ಬಂದಿದ್ದೀವಿ. ಕಾರಲ್ಲಿ ಬಂದಿದ್ದೀರಾ? ಓನ್ ವೆಹಿಕಲ್ಲಾ? ಯಾರು ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಇದು ಎಷ್ಟನೇ ಸತಿ ಬರ್ತಾ ಇರೋದು ಆಂಟಿ? ಇದು 2ನೇ ಸರಿ ಸರ್ ಬರ್ತಾ ಇರೋದು. ಹೌದಾ? 2 ಸತಿನೂ ಕಾರಲ್ಲೇ ಬಂದಿದ್ದೀರಾ? 2 ಸತಿನೂ ಕಾರಲ್ಲೇ ಬಂದಿರೋದು. ಓಕೆ, ಥ್ಯಾಂಕ್ ಯು ಆಂಟಿ. ಬ್ರೋ, ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಾ? ಟ್ರಾವೆಲಿಂಗ್ ಅಂತ ಹೇಳ್ತೀರಾ? ನಾವೀಗ ಬೈಕಲ್ಲಿ ಬಂದಿದ್ದೀವಿ. ತುಂಬ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಹೋಗ್ತಿದ್ರು. ಅದರಿಂದ ಇಲ್ಲ ಕಣ ಒಳ್ಳೇದಾಗುತ್ತೆ ಒಯ್ದು ಬಂದರು. ಇವತ್ತೇ ಮೊದಲು ಬಂದಿರೋದು. ನೋಡೋಣ, ತಾಯಿ ಸೇವೆ ಮಾಡಿದ್ದೀವಿ, ಮುಂದೆ ಒಳ್ಳೇದಾದರೆ ಇನ್ನು ವರ್ಷ ಬಂದು ಹೋಮ ಎಲ್ಲ ಮಾಡ್ತಾನೆ ಹೇಳಿದ್ದೀನಿ. ಅಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಹೇಗೆ ಬಂದ್ರಿ ಬ್ರೋ? ಅಲ್ಲಿ ಮೈಸೂರಿಂದ ಸುಮ್ಮನೆ ಒಂದು 60-62 ಕಿಲೋಮೀಟರ್ ಆಗುತ್ತೆ. 2 ವೀಲರ್లో ಬಂದಿದ್ವಿ. ನಾನು ಮತ್ತು ನನ್ನ ತಮ್ಮ ಇಬ್ಬರು ಬಂದಿದ್ದೀವಿ. ಹೌದಾ? ನಿಮಗೆ ಲೊಕೇಶನ್ ಹೆಂಗೆ ನೋಡಿದ್ರಿ? ನಿಮ್ಗೆ ಹೆಂಗೆ ಗೊತ್ತಾಯಿತು? ಮಾಮೂಲಿ ಮೈಸೂರು ಟು ಬೆಂಗಳೂರು ರೈಲ್ವೆ ರೋಡೆ. ಅಲ್ಲಿಂದ ಮದ್ದೂರಿಂದ ಲೆಫ್ಟ್ ತೊಗೊಂಡ್ರೆ ಗೋಡ್ಗೆರೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಹೌದಾ? ಥ್ಯಾಂಕ್ ಯು ಬ್ರೋ. ಓಕೆ ಬ್ರೋ. ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳ್ತೀರಾ? ಕೊಳ್ಳೇಗಾಲದಿಂದ. ಅಲ್ಲಿಂದ ಬಸ್ ರೂಟ್ ಹೇಗಿದೆ? ಚೆನ್ನಾಗೇ ಐತಲ್ಲ. ಹೌದಾ? ಅಂದರೆ ನೀವು ಕೊಳ್ಳೇಗಾಲದಿಂದ ಬಸ್ಸಿಗೆ ಬಂದಿದ್ದೀರಾ ಇಲ್ಲ ಬಸ್ಸಲ್ಲೇ? ಗೌರ್ಮೆಂಟ್ ಬಸ್ಸಲ್ಲಿ ಬಂದಿದ್ದೀರಾ? ಅದು ಎಲ್ಲಿಂದ ಹೆಂಗೆ ಬಂದ್ರಿ ಅಂತ ಹೇಳೋಕ್ಕಾಗುತ್ತಾ? ಕೊಳ್ಳೇಗಾಲದಿಂದ ಮಳವಳ್ಳಿ ಬಂದು ಮಳವಳ್ಳಿಯಿಂದ ಮದ್ದೂರು ಮತ್ತು ಚನ್ನಪಟ್ಟಣ. ಅಲ್ಲಿಂದ ಚನ್ನಪಟ್ಟಣದಿಂದ ಇಲ್ಲಿ ಗೋಡ್ಗೆರೆಗೂ ಗೌರ್ಮೆಂಟ್ ಬಸ್ಸಲ್ಲೇ ಬಂದಿದ್ದೀವಿ. ಹೌದಾ? ಬಸ್ ವ್ಯವಸ್ಥೆ ಕರೆಕ್ಟಾಗಿದೆ? ಹಾಂ, ಕರೆಕ್ಟ್. ಓಕೆ, ಥ್ಯಾಂಕ್ಸ್. ಸರಿ. ಆಂಟಿ, ನೀವು ಎಲ್ಲಿಂದ ಬಂದಿದ್ದೀರಾ? ಹೇಗೆ ಬಂದಿದ್ದೀರಾ ಅಂತ ಹೇಳ್ತೀರಾ? ನಾವು ನಂಜನಗೂಡು ಮಲೇಶ್ವರ ಲೇಔಟಿಂದ ಬಂದಿದ್ದೀವಿ. ಅಲ್ಲಿಂದ ಮೈಸೂರಿಗೆ ಬಂದ್ವಿ. ಮೈಸೂರಿಂದ ಮದ್ದೂರಿಗೆ ಬಂದ್ವಿ. ಮದ್ದೂರಿಂದ ಇಲ್ಲಿ ಗೌಡ್ಗೆರೆ ಬಸ್ ಹತ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದ್ವಿ. ಇಲ್ಲಿಗೆ ಬರೋದಕ್ಕೆ ಎಷ್ಟು ಬಸ್ ಚೇಂಜ್ ಮಾಡಬೇಕಾಯ್ತು? ಅಂದರೆ ಬೇಗ ಬಂದರೆ ಟೈಮಿಂಗ್ಸು ಹೇಳೋಕ್ಕಾಗಲ್ಲ. ಮೈಸೂರಿನ ಡೈರೆಕ್ಟು ಗೌಡ್ಗೆರೆ ಇಲ್ಲಿ ಇದೆ. ಯಾವುದು ಮಲ್ಲನಗುಪ್ಪೆ ಅಂತ ಇದೆ, ಅಲ್ಲಿ ಸ್ಟಾಪು. ಅಲ್ಲಿಗೆ ಬಂದುಬಿಟ್ಟು ಅಲ್ಲಿಂದ ಆಟೋ 20 ರೂಪಾಯಿ ಇಲ್ಲಿಗೆ ಬರುತ್ತೆ. ಇಲ್ಲ ಅಂದರೆ ಡೈರೆಕ್ಟ್ ಟೈಮಿಂಗ್ಸು ಬಸ್ಸು 9:30 ಒಂದಿದೆ ಮದ್ದೂರಲ್ಲಿ. ಮೈಸೂರಿಗೆ ಬಂದು ಅಲ್ಲಿಂದ ಇಲ್ಲಿ ಡೈರೆಕ್ಟ್ ಬರ್ಬೋದು. 3 ಬಸ್ ಚೇಂಜ್ ಮಾಡಬೇಕು ಅಷ್ಟೇ. ಹೌದಾ? ಈಗ ಹೋಗೋದಕ್ಕೆ ಟೈಮಿಂಗ್ಸ್ ಏನಾದ್ರು ಇದೆಯಾ ಇಲ್ಲ ಇದೇ ಟೈಮ್ಗೆ ಬಸ್? ಅಂದರೆ ಬೇಗ ಬಂದರೆ ಇಲ್ಲಿ 10:30 ಒಂದು ಬಸ್ ಐತೆ, ಮತ್ತು 12:30 ಒಂದು ಐತೆ. ಇಲ್ಲ ಅಂದರೆ ಇಲ್ಲಿ ಆಟೋ ಹೊತ್ಬಿಟ್ಟು ಮಲ್ಲನಗುಪ್ಪೆಗೆ ಹೋಗ್ಬಿಟ್ಟು ಅಲ್ಲಿಂದ ಮದ್ದೂರಿಗೆ ಹೋಗ್ಬಿಟ್ಟು ಆಟೋಯಿಂದ ಮತ್ತೆ ಡೈರೆಕ್ಟ್ ನಾವು ಮೈಸೂರಿಗೆ ಹೋಗ್ಬಿಟ್ಟು ನಂಜನಗೂಡಿಗೆ ಹೋಗ್ಬಿಟ್ಟು. ಹೌದಾ? ಇವಾಗ ಈ ಕಡೆಯಿಂದ ಬಸ್ ವ್ಯವಸ್ಥೆ ಕರೆಕ್ಟಾಗಿದೆಯಾ? ಅಲ್ಲೇ ಬಸ್ ಎಲ್ಲ ಇದೆ. ಬಸ್ಸೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಆಮೇಲೆ ನಮಗೆ ಒಳ್ಳೇದಾಗಿದೆ. ಇಲ್ಲೆಲ್ಲ ಚೆನ್ನಾಗಿ ದೇವ್ರ ತಾಯಿ. ಹೌದಾ? ಇದು ಎಷ್ಟನೇ ವಾರ ನೀವು ಬರ್ತಾ ಇರೋದು? ನಮ್ದು ಇದು 5ನೇ ವಾರ. 5ನೇ ವಾರ? ನಾನು ಅನ್ಕೊಂಡಿದ್ದೆಲ್ಲ ಆಗಿದೆಯಾ? ಇಲ್ಲ, ನೆರವೇರಿಸ್ತಾಳೆ ಅಂದ್ರೆ ತಾಯಿ ನಂಬಿದೀವಿ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಮನ್ಸಲ್ಲಿ ಇಟ್ಕೊಂಡ್ರೆ ಅವ್ಳು ಕೊಟ್ಟೇ ಕೊಡ್ತಾಳೆ. ಬಸ್ ವ್ಯವಸ್ಥೆ ಮಾತ್ರ ಖಂಡಿತ ಇಲ್ಲಿದೆ. ಹೌದಾ? ಥ್ಯಾಂಕ್ಸ್. ಹಲೋ ಆಂಟಿ, ನೀವು ಎಲ್ಲಿಂದ ಬಂದಿರೋದು ಇಲ್ಲಿಗೆ? ಕೊಳ್ಳೇಗಾಲದಿಂದನಾ? ಅಲ್ಲಿಂದ ಬಸ್ ವ್ಯವಸ್ಥೆ ಹೇಗಿದೆ? ನೀವು ಬಸ್ ಬಂದು ತುಂಬ ರಶ್ ಇದೆ. ಹೌದಾ? ನೀವು ಬಸ್ ರೂಟ್ ಕರೆಕ್ಟಾಗಿದೆಯಾ? ಕರೆಕ್ಟ್ ಆಗಿದೆ. ಅಂದರೆ ನಾವು ಆಟೋ ಮಾಡ್ಕೊಂಡು ಬಂದಿರೋದು ಮದ್ದೂರಿಂದ ಆಟೋ ಮಾಡ್ಕೊಂಡು ಬಂದ್ರಾ? ಅಲ್ಲಿಂದ ಕರೆಕ್ಟಾಗಿ ಹೇಗೆ ಬಂದ್ರಿ ಅಂತ ಹೇಳೋಕ್ಕಾಗುತ್ತಾ? ಹೇಳಿ. ಕೊಳ್ಳೇಗಾಲದಿಂದ ಡೈರೆಕ್ಟ್ ಮದ್ದೂರು ಬಂದು ಮದ್ದೂರಿಂದ ಫುಲ್ ರಶ್ ಇತ್ತು, ಬಸ್ ಹತ್ತಕ್ಕೆ ಸಾಧ್ಯ ಆಗಿಲ್ಲ, ಅದಕ್ಕೆ ಆಟೋ ಮಾಡ್ಕೊಂಡು ಬಂದ್ವಿ. ಹೌದಾ? ಥ್ಯಾಂಕ್ ಯು. ಅಜ್ಜಿ, ನೀವು ಈ ದೇವಸ್ಥಾನಕ್ಕೆ ಹೆಂಗೆ ಬಂದ್ರಿ ಅಂತ ಹೇಳ್ತೀರಾ? ಕಾರಲ್ಲಿ ಬಂದ ಸರ್. ಕಾರಲ್ಲಿ ಬಂದಿದ್ದೀರಾ? ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಮಗಳು ಮೊಮ್ಮಗಳು ಜೊತೆ ಬಂದಿದ್ದೀರಾ? ನೀವು ಇದು ಎಷ್ಟನೇ ಸತಿ ಬರ್ತಾ ಇರೋದು? ಇದು ನಾನು 2ನೇ ಸರಿ. 2ನೇ ಸತಿನಾ? ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಒಟ್ಟಿಗೆ ಬರ್ತಾ ಇದ್ದೀರಾ? ಇಲ್ಲ, ಮಗಳ ಜೊತೆ ಬಂದಿದ್ದೀವಿ. ಆಂಟಿ, ಅದು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ನಿಮ್ಮ ಮನೆ? 28 ಕಿಲೋಮೀಟರ್. ಹೌದಾ? ಅಲ್ಲಿಂದ ನಿಮ್ಗೆ ಬರೋಕ್ಕೆ ಹೆಲ್ಪ್ ಆಗಿದೆ ಹೇಗೆ ಥರ? ಕಾರಲ್ಲೇ ಬಂದಿದ್ದು. ಹೌದಾ? ಲೊಕೇಶನ್ ಹಂಗೆ ಮ್ಯಾಪಲ್ಲಿ ಸರ್ಚ್ ಮಾಡ್ಕೊಂಬಂದ್ರಾ? ಓಕೆ, ಥ್ಯಾಂಕ್ಸ್. ನೀವು ಯಾವ ಊರಿಂದ ಬಂದಿದ್ದೀರಾ? ನಾವು ಪಾಂಡುಪುರ ಸ್ಟೇಷನಿಂದ ಬಂದಿದ್ದೀವಿ. ಹೌದಾ? ನಿಮ್ಮ ಟ್ರಾವೆಲಿಂಗ್ ಹೇಗಿತ್ತು? ಬಸ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. 2 ಬಸ್ ಹತ್ತಿ ಬಂದು ಮತ್ತೆ ಆಟೋದಲ್ಲಿ ಬಂದ್ವಿ. ಹೌದಾ? ಯಾವ ಊರಿಂದ ಯಾವ ಊರಿಗೆ ಕ್ಯಾಚ್ ಮಾಡಬೇಕಾಯ್ತು ಬಸ್ಸು? ಮದ್ದೂರಿಂದ ಬಂದು ಮದ್ದೂರಿಂದ ಇನ್ನೊಂದು ಬಸ್ ಹತ್ತಿ ಅಲ್ಲಿಂದ ಬಂದ್ವಿ. ಹೌದಾ? ಅಕ್ಕ, ನೀವು? ನಾವು ಅಲ್ಲಿಂದನೇ ಬಂದಿರೋದು. ಹೌದಾ? ಯಾವ ಊರಿಂದ ಬಂದಿರೋದು?
ಕನಕಪುರದಿಂದ ಬಂದಿದ್ದೀವಿ. ಕನಕಪುರದಿಂದ ಹೇಗೆ ಬಂದಿದ್ದೀರಾ ಅಂತ ಹೇಳ್ತೀರಾ? ಕನಕಪುರದಿಂದ ರಾಮನಗರಕ್ಕೆ ಬಸ್ ಇದೆ ಎನಿ ಟೈಮು. ಅಲ್ಲಿಂದ ಚನ್ನಪಟ್ಟಣ, ಹಾಂ, ಚನ್ನಪಟ್ಟಣದಿಂದ ಗೌರ್ಮೆಂಟ್ ಬಸ್ಸು ಇದೆ, ಆಟೋಗಳಿದೆ, ಪ್ರೈವೇಟ್ ಬಸ್ಗಳು ಇದೆ. ಹೌದಾ? ಅಲ್ಲಿಂದ ಎಲ್ಲಿಗೆ ಬಂದು ಆಟೋ ಕ್ಯಾಚ್ ಮಾಡಿದ್ರಿ ನೀವು? ಆಟೋ ಏನಿಲ್ಲ, ಅಲ್ಲಿ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಹತ್ರನೇ ಸಿಗುತ್ತೆ. ಹೌದಾ? ಥ್ಯಾಂಕ್ಸ್. ಆಗಸ್ಟ್ 4ನೇ ತಾರೀಕು ಭೀಮ್ನ ಅಮಾವಾಸ್ಯೆ ದಿನ ಇಲ್ಲಿ ವಿಶೇಷವಾದ ಪೂಜೆ ನಡೆಯೋದಂತೆ ಫ್ರೆಂಡ್ಸ್. ನೋಡ್ಬೋದು ನೀವು ಇಲ್ಲಿ ನೋಡಿ, ತೇರೆಲ್ಲ ಇದೆ, ತೇರೆಲ್ಲ ರೆಡಿ ಆಗ್ತದೆ. ಇದು ಭೀಮ್ನ ಅಮಾವಾಸ್ಯೆಗೆ ರೆಡಿ ಇರುತ್ತೆ. ಈ ಜಾತ್ರೆಗೆ ಎಲ್ಲರೂ ಬನ್ನಿ. ಅಣ್ಣ, ನೀವು ಇಲ್ಲಿ ಆಟೋ ಓಡಿಸೋರಾ? ಹೌದು, ಆಟೋ ಓಡಿಸೋದು ನಾವು. ಅಣ್ಣ, ನೀವು ಯಾವ ರೂಟಲ್ಲಿ ಓಡಿಸ್ತಾ ಇರೋದು ಇವಾಗ? ನಾವು ಚನ್ನಪಟ್ಟಣದಿಂದ ಬೇವೂರು ರೂಟ್ ಓಡಿಸ್ತಾ ಇದ್ದೋ. ಈಗ ದೇವಸ್ಥಾನ ಪರಿಸ್ಥಿತಿ ಎಲ್ಲ ಆದ್ಮೇಲೆ ನಾವು ಎಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬಾಡಿಗೆ ಹೊಡಿತಾ ಇದೀವಿ ಸರ್. ಹೌದಾ? ಹೌದು. ನೀವು ಮತ್ತೆ ಇಲ್ಲಿಗೆ ಎಷ್ಟು ಚಾರ್ಜಸ್ ಮಾಡ್ತಾ ಇದ್ದೀರಾ ಅಣ್ಣ? 40 ರೂಪಾಯಿ ಆಟೋ ಚಾರ್ಜು. ಹಾಂ, ಬಸ್ಗೆ 30 ರೂಪಾಯಿ. ಗೌರ್ಮೆಂಟ್ ಪ್ರೈವೇಟ್ ಬಸ್ ಆದ್ರೆ 30 ರೂಪಾಯಿ ತಗೋತಾರೆ. ಗೌರ್ಮೆಂಟ್ ಬಸ್ ಆದ್ರೆ ಫ್ರೀ ಇರುತ್ತೆ. ಹೌದಾ? ಹೌದು. ಓಕೆ ಅಣ್ಣ. ನಮ್ಮ ಮನೆಯಿಂದ ನಮ್ಮನೆ ಹತ್ರ ಕರ್ಕೊಂಡ್ಬರ್ತೀವಿ. ಹೌದಾ ಅಣ್ಣ? ಇಲ್ಲಿಗೆ ಯಾವ ಊರಿಂದ ಬರ್ತಾ ಇದ್ದಾರೆ, ಹೇಗೆ ಇದೆ ವ್ಯವಸ್ಥೆ? ಮೈಸೂರು ಕಡೆಯಿಂದ, ಮೈಸೂರು, ಈ ಕಡೆ ಪಾಂಡಾಪುರ, ಹಾಸನ, ಹಾಂ, ಮಡಿಕೇರಿ, ಚಿತ್ರದುರ್ಗ, ಬಾಗಲಕೋಟೆ, ಇವರೆಲ್ಲರೂ ಎಲ್ಲಿಗೆ ಹೌದಾ? ಹೌದಾ? ಈ ಕಡೆಯಿಂದನೂ ಬರ್ತಾವ್ರೆ. ಅಕ್ಕಪಕ್ಕ ಲೋಕರಲ್ಲಾಗ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಬರ್ತಾ ಇದಾರೆ ಸರ್. ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಜನನೇ ಇರಲಿಲ್ಲ, ಏನು ಇರಲಿಲ್ಲ ಅಂಗಡಿಗಳು. ಇವಾಗ ನೋಡಿದ್ರೆ ತುಂಬ ಸುತ್ತ ಅಂಗಡಿಗಳಾಗಿದ್ದಾವೆ. ಇದು ಎಷ್ಟು ದಿನದಲ್ಲಿ ಅಭಿವೃದ್ಧಿ ಆಗಿದ್ದು? ಇವತ್ತು ಫ್ರೀಡಮ್ ಇರೋದಕ್ಕೋಸ್ಕರ ಒಂದು ಉದ್ದೇಶದಿಂದ ಜನ ಕಮ್ಮಿ ಇದ್ದಾರೆ. ವಾರದ ಟೈಮಲ್ಲಿ ಬಂದ್ರಂತೂ ನಾವು ನಿಂತ್ಕೋಕ್ಕೂ ಜಾಗ ಇರಲ್ಲ. ಹೌದು ಸರ್. ಇವಾಗ ಯಾವುದು ಬೆಂಗಳೂರಿಂದ ಬಂದರೆ ಎಲ್ಲಿ ಇಳಿಬೇಕು? ಬೆಂಗಳೂರಿಂದ ಬಂದ್ರೆ ಹೌದಾ? ಬಂದ್ರೆ ಆಲ್ಮೋಸ್ಟ್ ಚನ್ನಪಟ್ಟಣ ಇಳಿಯೋದು. ಬಟ್ ಮದ್ದೂರಿಂದ ಯಾರಿಗೂ ಗೊತ್ತಿಲ್ಲ. ಮದ್ದೂರಿಂದ ಆಟೋಗಳು ಡೈರೆಕ್ಟ್ ಅವಿಲ್ಲ ಸರ್. ಅಲ್ಲಿಂದ ಬಸ್ಗಳೆಲ್ಲ ಸಿಗುತ್ತೆ. ಹೌದಾ? ಆರಾಮಾಗಿ ಬರ್ಬೋದು. ಅಂದ್ರೆ ಇವಾಗ ಬೆಂಗಳೂರಿಂದ ಮೈಸೂರಿಂದ ಎಲ್ಲಿಂದ ಬಂದ್ರು ಚನ್ನಪಟ್ಟಣಕ್ಕೆ ಇಳ್ಕೋಬೇಕಾ? ಚನ್ನಪಟ್ಟಣಕ್ಕೆ ಬಂದ್ರೆ ಎಲ್ಲೋದು ಮಲನಕುಪ್ಪೆಯಿಂದನೂ ಬರುತ್ತೆ ಗಾಡಿಗಳು. ಆದ್ರೆ ಮಲನಕುಪ್ಪೆ ಗೊತ್ತಿರೋರು ಮಾತ್ರ ಬರ್ತಾರೆ, ಇಲ್ಲ ಅಂದ್ರೆ ಚನ್ನಪಟ್ಟಣದಿಂದನೇ ಬರ್ತಾರೆ ಸರ್. ಹೌದಾ? ಚನ್ನಪಟ್ಟಣದಿಂದ ಚಾರ್ಜಸ್ 40 ರೂಪಾಯಿ ಇದೆಯಾ ಸರ್? ಹೌದು, 40 ರೂಪಾಯಿ ಐತೆ. ಆಟೋಗೆ ಮಾತ್ರ 40. ಪ್ರೈವೇಟ್ ಬಸ್ಗೆ 30 ರೂಪಾಯಿ ಸರ್. ಗೌರ್ಮೆಂಟ್ ಬಸ್ಗೆ ಫ್ರೀ ಸರ್. 8 ಬಸ್ ಬಿಟ್ಟಿದ್ದಾರೆ ಅಲ್ಲಿ. ಅದು ಹೆಣ್ಮಕ್ಳಿಗೆ ಮಾತ್ರ ಅಲ್ವಾ ಸರ್? ಹೌದು ಹೌದು ಹೌದು. ಥ್ಯಾಂಕ್ ಯು ಸರ್.